ಬಿಜೆಪಿಯಿಂದ ಈಗ ಮತ್ತಿಬ್ಬರು ಶಾಸಕರಿಗೆ ಗೇಟ್ ಪಾಸ್ ಅನ್ನು ನೀಡಲಾಗಿದೆ. ಯತ್ನಾಳ್ ಅವರ ನಂತರ ಈಗ ಇನ್ನಿಬ್ಬರು ಶಾಸಕರು, ಒಬ್ಬರು ಯಶವಂತಪುರದ ಶಾಸಕರು, ಇನ್ನೊಬ್ಬರು ಯಲ್ಲಾಪುರದ ಶಾಸಕರು. ಯಶವಂತಪುರದಲ್ಲಿರುವಂತಹ ಎಸ್ ಟಿ ಸೋಮಶೇಖರ್ ಅವರಿಗೆ ಗೇಟ್ ಪಾಸ್ ಅನ್ನು ಕೊಟ್ಟರೆ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೂ ಕೂಡ ಗೇಟ್ ಪಾಸ್. ಇದ್ಯಾವುದು ಕೂಡ ಆಶ್ಚರ್ಯ ಅನ್ನೋ ಹಾಗಿಲ್ಲ, ನಿರೀಕ್ಷಿತವಾಗಿದ್ದಿದ್ದೆ. ಯಾಕೆ ತಡ ಆಯಿತು ಅನ್ನೋದಷ್ಟೇ ಪ್ರಶ್ನೆ ಅನ್ನೋದು ಬಿಜೆಪಿಯ ನಾಯಕರು ಮಾತನಾಡ್ತಾ ಇರೋದು. ಹಾಗಿದ್ದಾಗ ಇವರಿಬ್ಬರನ್ನ ಯಾಕೆ ಉಚ್ಚಾಟನೆ ಮಾಡಲಾಯಿತು? ಬಿಜೆಪಿಯಿಂದ ಶಾಸಕರಾದ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಕಿಕ್ಔಟ್ ಮಾಡಲಾಗಿದೆ. ಯತ್ನಾಳ್ ಬಳಿಕ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ಶಾಕ್. ಅವ್ರಿಗೇನು ಶಾಕ್ ಆಗಿಲ್ಲ, ಇದಾಗಲಿ ಅಂತಾನೆ ಅವ್ರು ಬಯಸ್ತಾ ಇದ್ದಿದ್ದು. 6 ವರ್ಷ ಈಗ ಬಿಜೆಪಿಯಿಂದ ಇಬ್ಬರಿಗೂ ಕೂಡ ಗೇಟ್ ಪಾಸ್ ನೀಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಮಾಡಲಾಗಿದೆ. ಅವರನ್ನು ಕೇಳಿಬೇಕಿದ್ರೆ ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡೇ ಇಲ್ಲ ಅಂತಿರ್ತಾರೆ. ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ರು. ಬಿಜೆಪಿಯಿಂದ ಈಗ ಇಬ್ಬರು ಕೂಡ ಕಿಕ್ಔಟ್ ಆಗಿದ್ದಾರೆ. ಮುಖ್ಯಮಂತ್ರಿಗಳನ್ನ ಹೊಗಳುತ್ತಾ ಇದ್ರು, ಉಪಮುಖ್ಯಮಂತ್ರಿಗಳನ್ನ ಹೊಗಳುತ್ತಾ ಇದ್ರು. ಬಿಜೆಪಿ ಕಾರ್ಯಕ್ರಮಗಳಿಂತಲೂ ಹೆಚ್ಚಾಗಿ ಅವರು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು. ಕಾಂಗ್ರೆಸ್ನ ನಾಯಕರ ಜೊತೆಗೆ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡಿದ್ರು. ಆದರೆ ಅವರನ್ನು ಕೇಳಿದ್ರೆ ಅವರು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಬಟ್ 2 ವರ್ಷದಿಂದಲೂ ಕೂಡ ಅತ್ಯಂತ ತಾಳ್ಮೆಯಿಂದ ಇದ್ದಂಥ ಕೇಂದ್ರ ಈಗ ಫೈನಲಿ ಬಿಜೆಪಿಯ ಕ್ರಮವನ್ನು ತೆಗೆದುಕೊಂಡಿದೆ ಇಬ್ಬರು ಶಾಸಕರ ಮೇಲೆ. ಯತ್ನಾಳ್ ಅವರ ವಿಚಾರದಲ್ಲೂ ಹಾಗೆ ನಡ್ಕೊಂಡಿದ್ದು. ಈಗ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ನಡ್ಕೊಂಡಿದೆ. 2 ವರ್ಷಗಳ ಸುದೀರ್ಘವಾದಂಥ ಬೆಳವಣಿಗೆಗಳ ನಂತರ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಅವರನ್ನು ಕರೆದಿದ್ರು, ಮಾತನಾಡಿದ್ರು, ನೋಟಿಸ್ ಕೂಡ ಕೊಟ್ಟಿದ್ರು. ಅಶೋಕ್ ಅವರು ಕೂಡ ರಾಜ್ಯದಲ್ಲಿ ಮಾತನಾಡಿದರು. ಎಲ್ಲ ಆದ ನಂತರವೂ ಕೂಡ ಅವರಿಗೆ ಸಮಾಧಾನ ಆಗಿರಲಿಲ್ಲ, ಅಸಮಾಧಾನಗೊಂಡಿದ್ರು. ಹಾಗಾಗಿ ಅವರು ನಮ್ಮನ್ನು ಉಚ್ಚಾಟನೆ ಮಾಡಲಿ ಅಂತಲೇ ಕಾಯ್ತಾ ಇದ್ರು. ಕಾರಣ ಅವರಾಗೆ ಬಿಟ್ಟು ಹೋಗಿದ್ರೆ ಅವರ ಶಾಸಕ ಸ್ಥಾನಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಈಗ ಅವರೇ ಉಚ್ಚಾಟನೆ ಆಗಲಿ ಅಂತ ಕಾಯ್ಕೊಂಡು ಕೂತಿದ್ರು. ಕಾರಣ ಉಚ್ಚಾಟನೆ ಆದರೆ ಅವರು ಸ್ವತಂತ್ರ ಹಕ್ಕಿಯಾಗಿ ಹಾರಾಡ್ತಾ ಇರೋದು. ಇಲ್ಲಿಯವರೆಗೂ ಕೂಡ ಬಿಜೆಪಿಯಲ್ಲಿ ಇದ್ಕೊಂಡೇ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಈಗ ಸ್ವತಂತ್ರ ಆದ ನಂತರ ಇನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ತಾರೆ. ಬಟ್ ಆ ಪಕ್ಷಕ್ಕೆ ಈಗ ಸೇರ್ಪಡೆ ಆಗಕ್ಕಾಗೋದಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿರಬೇಕಾಗತ್ತೆ. ಬಿಜೆಪಿಯಿಂದ ಗೆದ್ದಂಥವ್ರು ಈಗ ಬಿಜೆಪಿ ಅವರನ್ನು ಉಚ್ಚಾಟನೆಗೊಳಿಸಿದ ನಂತರ ಪಕ್ಷದ ವಿಚಾರದಲ್ಲಿ ಇರೋದಿಲ್ಲ. ಸೊ ಹಾಗಿದ್ದಾಗ ಕಾರಣಗಳೇನು ಇವರನ್ನ ಉಚ್ಚಾಟನೆ ಮಾಡೋಕ್ಕೆ ಅನ್ನುವಂಥದ್ರ ಪಟ್ಟಿಯನ್ನು ನೋಡೋಕೆ ಶುರು ಮಾಡಿದ್ರೆ ಅದು ಆರಂಭವಾಗೋದೇ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಳ್ಳೋದು. ಹೇಗೆ? ರಾಜ್ಯ ಬಿಜೆಪಿಯಲ್ಲಿ ಅಶಿಸ್ತು ಮತ್ತೆ ಗುಂಪುಗಾರಿಕೆಯನ್ನ ಮಾಡಿರೋದು. ಬಿಜೆಪಿ ಹೈಕಮಾಂಡ್ ಮತ್ತೆ ಅಖಾಡಕ್ಕೆ ಇಳಿದಿದೆ. ಯಾವ ಮೆಸೇಜನ್ನು ಕೊಡಬೇಕಾಗಿದೆ ಆ ಮೆಸೇಜನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಶಿಸ್ತನ್ನ ಸಹಿಸಲ್ಲ ಅಂತ ಹೇಳಿ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರ ಉಚ್ಚಾಟನೆಗೆ ಬಿಜೆಪಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ನೋಡಿ, ಅಶಿಸ್ತು ಮತ್ತೆ ಗುಂಪುಗಾರಿಕೆಯನ್ನು ನಾವು ಯಾವುದು ಕೂಡ ಸಹಿಸೋದಿಲ್ಲ ಅಂತೇಳಿ. ಅದರ ಜೊತೆಗೆ 5 ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇಬ್ಬರ ಮೇಲೆ ಕ್ರಮ ತಗೊಂಡಿದ್ದಾರೆ. 5 ಶೋಕಾಸ್ ನೋಟಿಸ್ ಯಾರ್ಯಾರಿಗೆ? ಬಹಳ ಇಂಪಾರ್ಟೆಂಟ್. 5 ಯಾರ್ಯಾರು ಅಂತ ಹೇಳಿ. ಯತ್ನಾಳ್ ಅವ್ರ ಜೊತೆಗೆ ಓಡಾಡ್ತಾ ಇದ್ದಂಥವ್ರು, ಯತ್ನಾಳ್ ಅವ್ರ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಂಥವ್ರು, ನಿಮಗೂ ಗೊತ್ತಿರ್ಬೋದು ಯಾರ್ಯಾರು ಅಂತೇಳಿ. ಅವರಿಗೆಲ್ಲ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಉತ್ತರ ಕೊಡಬೇಕು. ಆ ಉತ್ತರ ಸಮಂಜಸವಾಗಿದ್ರೆ ಒಂದು ಕಡೆಗೆ, ಇಲ್ಲದೆ ಇದ್ರೆ ಇನ್ನೊಂದು ರೀತಿಯಾಗಿ. ದಂಡಂ ದಶಗುಣಂ ಉಚ್ಚಾಟನೆಗೆ ಕಾರಣ ಏನು? ಕಾಂಗ್ರೆಸ್ ನಾಯಕರ ಜೊತೆಗೆ ಗುರುತಿಸಿಕೊಳ್ಬಾರ್ದು ಅಂತ ಇಲ್ಲ. ಬಟ್ ಕಾಂಗ್ರೆಸ್ ನಾಯಕರ ಜೊತೆಗಿದ್ದಂಥ ಒಡನಾಟ, ಪಕ್ಷ ಯಾವ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳುತ್ತೆ, ಆ ಸಂದರ್ಭದಲ್ಲಿ ಇವರು ಯಾವ ಸ್ಟ್ಯಾಂಡ್ ತೆಗೆದುಕೊಂಡ್ರು ಅನ್ನೋದು ಮುಖ್ಯವಾಗುತ್ತೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಪದೇ ಪದೇ ಹೊಗಳಿದ್ದು, ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಪದೇ ಪದೇ ಹೊಗಳ್ತಾರೆ. ಬಿಜೆಪಿ ಸ್ಟ್ಯಾಂಡ್ ಬೇರೆ ಇರುತ್ತೆ. ಬಿಜೆಪಿಯಲ್ಲಿ ಇದ್ದಂಥ ಶಾಸಕರು ಇವರಿಬ್ಬರದ್ದು ಸ್ಟ್ಯಾಂಡ್ ಇನ್ನೊಂದು ರೀತಿಯಾಗಿರುತ್ತೆ. ಇಲ್ಲಿ ಟೀಕೆಯನ್ನ ಮಾಡಿದರೆ ಅವರು ಹೊಗಳಿಕೆಯನ್ನ ಮಾಡ್ತಾ ಇದ್ದಿದ್ದು. ಸ್ಥಳೀಯವಾಗಿ ಪಕ್ಷ ಸಂಘಟನೆಯಲ್ಲಿ ಕಡೆಗಣನೆಯನ್ನ ಮಾಡಿತ್ತು. ಯಶವಂತಪುರ ಮತ್ತು ಯಲ್ಲಾಪುರದಲ್ಲಿ ಬಿಜೆಪಿ ಸಂಘಟನೆಯನ್ನ ಮಾಡಬೇಕಾಗಿತ್ತು, ಪಕ್ಷ ಸಂಘಟನೆಯನ್ನು. ಅದನ್ನು ಮಾಡಲಿಲ್ಲ. ಅವರು ಕಡೆಗಣಿಸುವಂತ ಕೆಲಸವನ್ನ ಮಾಡಿದರು. ಅಲ್ಲಿರುವಂಥ ಸ್ಥಳೀಯ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಿರ್ಬೋದು, ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಿರ್ಬೋದು, ಯಾವುದೂ ಇರಲಿಲ್ಲ. ಅವ್ರು ನಿರ್ಲಕ್ಷ್ಯವನ್ನ ಮಾಡಿಟ್ಟಿದ್ದು. ಅವ್ರಿಗೆ ಬೇಕಾಗಿರಲಿಲ್ಲ. ಅದು ಪಕ್ಷದ ಕಾರ್ಯಕ್ರಮ ಪ್ರತಿಭಟನೆಗಳಿಗೆ ಗೈರಾಗಿದ್ದಿತ್ತು. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಅವ್ರು ನಮ್ಮನ್ನು ಕರೀಲೇ ಇಲ್ಲ ಅವರು ಅಂತ ಹೇಳಿ. ಪಕ್ಷದ ಕಾರ್ಯಕ್ರಮ ಮತ್ತು ಪ್ರತಿಭಟನೆಗಳಿಗೆ ಗೈರಾಗುವಂಥದ್ದು ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ ಮಾತ್ರ ಅವರು ಹಾಜರಾಗ್ತಾ ಇದ್ದಿದ್ದು. ಪಕ್ಷದ ನಾಯಕತ್ವ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿದರು. ಯಡಿಯೂರಪ್ಪನವ್ರ ವಿಚಾರದಲ್ಲಿ ಅವರು ಮಾತನಾಡಲಿಲ್ಲ. ಆದರೆ ವಿಜೇಂದ್ರ ಅವ್ರ ವಿಚಾರದಲ್ಲಿ ಪದೇ ಪದೇ ಮಾತನಾಡ್ತಾ ಇದ್ರು. ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ನಮಗೆ ಬೆಲೆ ಕೊಡ್ತಾ ಇಲ್ಲ, ಅನೇಕ ರೀತಿಯಾದಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದರು. ಜೊತೆಗೆ ಅಂತರವನ್ನು ಕೂಡ ಕಾಯ್ಕೊಂಡಿದ್ರು ಬಿಜೆಪಿಯಿಂದ. ಸೊ ಹಾಗಾಗಿ ನೀವೇ ಇಷ್ಟೊಂದು ಅಂತರವನ್ನು ಕಾಯ್ಕೊಳ್ತೀರಾ ಅಂದರೆ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದು 6 ವರ್ಷ ಅವರನ್ನು
ಉಚ್ಚಾಟನೆ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರು. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾರೆ, ಅವರು ತೋರಿಸ್ತಾರೆ ಅಲ್ಲಿ. ಅವ್ರು ಯಾಕೆ ಹೇಳ್ತಾರೆ ಅಂತಂದರೆ, ನಾನು JDS ನನ್ನ ವಿರೋಧವಾಗಿದೆ ನನ್ನ ಸ್ಥಳೀಯವಾಗಿ, ಸೊ ಹಾಗಾಗಿ ನಾನು JDSಗೆ ಓಟ್ ಹಾಕೋಕ್ಕಾಗೋದಿಲ್ಲ ಅಂಥೇಳಿ. ಹಾಗಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅವರು. ಇದು ದೊಡ್ಡ ಮಟ್ಟದ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದೆ ಅವರಿಗೆ ಒಂದು ದೊಡ್ಡ ಮಟ್ಟದ ಮುಳುವಾಗಿದ್ದಿತು.